ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದಿಲ್ಲಿಯಲ್ಲಿ ಐಟಿ ದಿಗ್ಗಜರ ಸಮ್ಮೇಳನ 2026ರ ವಿಶ್ವ ಎಐ ಇಂಪ್ಯಾಕ್ಟ್ ಎಕ್ಸ್ಪೋಗೆ ಪ್ರಧಾನಿ ಚಾಲನೆ, 20 ದೇಶಗಳ ಮುಖ್ಯಸ್ಥರು ಭಾಗಿ. ಬಿಎಲ್ನಲ್ಲಿ ಕ್ಷಿಪಣಿ ಸಂಯೋಜನಾ ಘಟಕ ಶುರು, ಫೈರ್ ಕಂಟ್ರೋಲ್ ರಾಡಾರ್ ಅನಾವರಣ, ಬಿಎಲ್ ಎಐ ನೀತಿ ಬಿಡುಗಡೆ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಜೆಟ್ಗೆ ಸಂಘಟನೆಗಳಿಂದ ಬೆಟ್ಟದಷ್ಟು ಬೇಡಿಕೆ, ಶಕ್ತಿಯನ್ನು ಜಿಲ್ಲೆಗೆ ಸೀಮಿತಗೊಳಿಸಲು ಆಗ್ರಹ, ವಿವಿಧ ಅಹವಾಲು ಆಲಿಸಿದ ಮುಖ್ಯಮಂತ್ರಿ. 1 ಕೋಟಿ ಜನರಿಗೆ ಆರೋಗ್ಯ ಭಾಗ್ಯ, ಪ್ರತಿ ತಿಂಗಳು ಉಚಿತ ಔಷಧ, ದಿನೇಶ್ ಗುಂಡೂರಾವ್. ಕೃಷಿ ಇಲಾಖೆಯನ್ನು ರೈತ ಸ್ನೇಹಿಯಾಗಿ ರೂಪಿಸಿದ್ದೇವೆ, ಪ್ರತಿ ರೈತನಿಗೂ ಬದುಕು ಕಟ್ಟಲು ಏನು ಬೇಕೋ ಅದನ್ನು ಮಾಡುವ ರೀತಿ ಯೋಜನೆ, ಚೆಲುವರಾಯಸ್ವಾಮಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾರ್ಚ್ ತಿಂಗಳಲ್ಲಿ ಪ್ರಕ್ರಿಯೆ ಆರಂಭ, 3 ಪ್ಯಾಕೇಜ್ಗಳಲ್ಲಿ ಟೆಂಡರ್ಗೆ ಸಿದ್ಧತೆ. ಅಗ್ನಿಶಾಮಕ ಇಲಾಖೆಯಲ್ಲಿಂದು ಮಹಿಳೆಯರಿಗೆ 10% ಮೀಸಲು, ಫೈರ್ಮ್ಯಾನ್ ಬದಲಾಗಿ ಫೈರ್ ಫೈಟರ್ ಮರುನಾಮಕರಣ. ಸಿಬಿಎಸ್ಇ 10ನೇ ತರಗತಿಗೆ ಮೊದಲ ಪರೀಕ್ಷೆ ಕಡ್ಡಾಯ. ಪಶ್ಚಿಮ ಘಟ್ಟದಲ್ಲಿ ಹೊಸ ಪ್ರಭೇದದ ಏಡಿ ಪತ್ತೆ, ಘಟಿಯಾನ ಪ್ರಭೇದಕ್ಕೆ ಸೇರಿದ ಸಿಹಿ ನೀರಿನಲ್ಲಿ ವಾಸವಿರುವ ಜೀವಿ. ರಣಜಿ ಸೆಮೀಸ್ನಲ್ಲಿ ಕರ್ನಾಟಕ ಬೃಹತ್ ಮೊತ್ತ, ಉತ್ತರಾಖಂಡ ವಿರುದ್ಧ ಕರ್ನಾಟಕ 2ನೇ ದಿನಕ್ಕೆ.